ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಖರ್ಗೆ ಜೊತೆಗೆ ಒಂದೇ ಕಾರ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡಿದ್ದಾರೆ. ವಿಧಾನಸೌಧದಿಂದ ಖರ್ಗೆ ಜೊತೆಯಲ್ಲೇ ತೆರಳಿರುವಂತಹ ಡಿಕೆ ಶಿವಕುಮಾರ್ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನಾಚರಣೆ ಹಿನ್ನೆಲೆಯಲ್ಲಿ ಸಿಎಂ ಆಗಮನಕ್ಕೂ ಮುನ್ನವಾಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಇಬ್ಬರೂ ಸಹ ಒಂದೇ ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ವಿಧಾನಸೌಧದಲ್ಲಿ ನಡೆದಿರುವಂತಹ ಘಟನೆ ಇದು. ಇವತ್ತು ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನ ಆಗಿರುವಂತಹ ಕಾರಣಕ್ಕಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಇರುವಂತಹ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಇಬ್ಬರೂ ನಾಯಕರುಗಳು ಒಂದೇ ಸಾರಿ ತೆರಳುತ್ತಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರ್ನ ಹಿಂಬದಿಯ ಸೀಟ್ನಲ್ಲಿ ಕೂತ್ಕೊಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂಬದಿಯಲ್ಲಿ ಕೂತ್ಕೋತಾರೆ. ಇಬ್ಬರೂ ಸಹ ಒಂದೇ ಕಾರ್ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದು ಬಹಳಷ್ಟು ಕುತೂಹಲ. ಕಾರಣ ಏನಂದ್ರೆ, ಕುತೂಹಲ ಯಾಕೆ ಅಂದ್ರೆ ಸಾಮಾನ್ಯ ಸಂದರ್ಭದಲ್ಲಿ ಇಬ್ಬರು ಒಂದೇ ಕಾರ್ನಲ್ಲಿ ಹೋದ ದೊಡ್ಡ ವಿಚಾರ ಇರ್ತಿರ್ಲಿಲ್ಲ. ಆದರೆ ಇಲ್ಲಿ ಯಾಕೆ ಅಂದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಯ ಕಾರಣಕ್ಕಾಗಿ ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕು, ಆ ಸ್ಥಾನದಲ್ಲಿ ನಾನು ಕೂರಬೇಕು ಅನ್ನುವಂತಹ ಕಾರಣಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಕಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಹೈಕಮಾಂಡ್ ನಾಯಕರ ಮನವನ್ನ ಗೆಲ್ಲುವ ಸಲುವಾಗಿ ಅವ್ರನ್ನ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ರಾಜ್ಯದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಕಾಣಿಸಿರುವಂತಹ ಬಹಳಷ್ಟು ಜನ ಶಾಸಕರನ್ನ, ಸಚಿವರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತನಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರ್ನಲ್ಲಿ ಹೋಗಿರುವಂತಹ ವಿಚಾರ ಬಹಳಷ್ಟು ಕುತೂಹಲ ಮೂಡಿಸುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಡ್ತಾರೆ. ಮಂಜುನಾಥ್, ಇಬ್ಬರು ನಾಯಕರುಗಳು ಒಂದೇ ಕಾರ್ನಲ್ಲಿ ಹೋಗಿರುವಂತದ್ದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಏನು ಸಿಗ್ತಾ ಇದೆ ಅಪ್ಡೇಟ್? ಏನಾದರೂ ರಾಜ್ಯ ರಾಜಕಾರಣದ ಬಗ್ಗೆ ಏನಾದರೂ ಚರ್ಚೆ ಆಯ್ತು ಅನ್ನುವಂತಹ ವಿಚಾರ ಏನಾದರೂ ಸಿಗ್ತಾ, ಅಥವಾ ಸಾಮಾನ್ಯವಾಗಿ ಏನಂದ್ರೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಆ ಒಂದು ಮೂವ್ಮೆಂಟ್ ಸಂದರ್ಭದಲ್ಲಿ ಹೋಗಿರುವಂತದ್ದ? ಜಗದೀಶ್, ಇವತ್ತು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಉಭಯ ನಾಯಕರಿಬ್ಬರು ಕೂಡ ಏನು ಸದಾಶಿವನಗರದಿಂದ ವಿಧಾನಸೌಧದ ಬಳಿ ಇರುವಂತಹ ಅಂಬೇಡ್ಕರ್ ಪ್ರತಿಮೆ ಬಳಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ನೇರವಾಗಿ HL ಏರ್ಪೋರ್ಟ್ಗೆ ತೆರಳಿರುವಂತದ್ದು. ಏನಂದ್ರೆ DK ಶಿವಕುಮಾರ್ ಅವರು ನೇರವಾಗಿ ಏನ್ ಖರ್ಗೆ ಅವರ ಜೊತೆಗೆ ತೆರಳಿರುವಂತದ್ದು ಸಾಕಷ್ಟು ಕುತೂಹಲ ಕೆಡಿಸಿರುವಂತದ್ದು. ಯಾಕಂದ್ರೆ CM ಕುರ್ಚಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹಿಂದೆ ಕೂಡ 2 ಬಾರಿ ಭೇಟಿ ಮಾಡಿದ್ರು. ಜೊತೆಗೆ ತಮ್ಮ ನಿಲುವೇನಿದೆ CM ಕುರ್ಚಿ ವಿಚಾರವಾಗಿ ಅಥವಾ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ನಿರ್ಧಾರವನ್ನ AICC ನಾಯಕರು ತೆಗೆದುಕೊಂಡಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಯಾವ್ದು ಸ್ಪಷ್ಟವಾದಂತ ನಿರ್ಧಾರವನ್ನ ತಿಳಿಸಿಲ್ಲ. ಹೀಗಾಗಿ ಖರ್ಗೆ ಅವರ ಹತ್ರ ಒತ್ತಡ ಇರುವಂತ ಕೆಲಸಗಳನ್ನ DK ಶಿವಕುಮಾರ್ ಪದೇ ಪದೇ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಯಾವ ರೀತಿ ವಿಚಾರವಾಗಿ ಅಧಿಕಾರ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮಾತ್ರ ಮಾಹಿತಿ ಇರುವಂತದ್ದು. ಇದು ಅಥವಾ CM ಸಿದ್ದರಾಮಯ್ಯ ಅವ್ರ ಜೊತೆಗೆ ಯಾವ ರೀತಿ ಇದನ್ನ ಒಂದು ಅಧಿಕಾರ ಹಸ್ತಾಂತರ ವಿಚಾರವಾಗಿ ಚರ್ಚೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಹೇಳಿದಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರೆ, ಜೊತೆಗೆ ರಾಜ್ಯದಲ್ಲಿರುವಂತಹ ಎಲ್ಲಾ ಗೊಂದಲಗಳು ಕೂಡ ಸದ್ಯಕ್ಕೆ ಬ್ರೇಕ್ ಹಾಕುವಂತ ಕೆಲಸಗಳು ಆಗ್ತಿದ್ರು ಕೂಡ ಪದೇ ತೆರೆ ಮನೆಯಲ್ಲಿ ಏನು ಚರ್ಚೆಗಳಾಗ್ತಿದೆ ಆ ಕಸರತ್ತು ಇನ್ನೂ ಕೂಡ ಮುಂದುವರಿಸಿರುವಂತದ್ದು. ಜಗದೀಶ್, ಮಂಜುನಾಥ್, ಇದು ಮೊದಲನೇ ಬಾರಿ ಭೇಟಿ ಅಲ್ಲ. ಈಗ ಯಾವಾಗ CM ಗಾದಿಯ ಕಿಚ್ಚಾಟದ ಬಗ್ಗೆ ಚರ್ಚೆ ನಡೆಯುತ್ತೆ, ಯಾವಾಗ ವಿಚಾರ ಬಹಿರಂಗವಾಗುತ್ತೆ, ಆಗಿಂದ 3ನೇ ಬಾರಿ ಒಂದು ಸರಿ ದೆಹಲಿಯಲ್ಲಿ ಕೂತ್ಕೊಂಡು 40 ನಿಮಿಷಗಳ ಕಾಲ ಮಾತುಕತೆ ನಡೆಸ್ತಾರೆ. ಅದಾದ್ಮೇಲೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲೂ ಕೊನೆಯ ದಿವಸ ಅಂದ್ರೆ ವಾಪಸ್ ಬೆಂಗಳೂರಿಂದ ದೆಹಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲೇ ಕಾರ್ನಲ್ಲಿ ಹೋಗಿ ಏರ್ಪೋರ್ಟ್ವರೆಗೆ ಬಿಟ್ಟು ಬರುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಈಗ 3ನೇ ಬಾರಿಗೆ ಭೇಟಿ ಆಗ್ತಾ ಇರುವಂತದ್ದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ತಮ್ಮ ಬೇಡಿಕೆ ಯಾವುದೇ ಕಾರಣಕ್ಕೂ ಅವರು ಪಟ್ಟಣ ಸಡಿಸಿಲ್ಲ. ಮೇಲ್ನೋಟಕ್ಕೆ ಎಲ್ಲವೂ ಸಹಿತ ಶಾಂತವಾಗಿದೆ ಅಂದ್ರೂ ಒಳಗಡೆಗೆ ತೆರೆಮರೆಯಲ್ಲಿ ಏನೇನೆಲ್ಲ ಸರ್ಕಸ್ ಮಾಡಬೇಕು ಆ ಸರ್ಕಸ್ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು.
ಜಗದೀಶ್, ಸಿಎಂ ಕುರ್ಚಿ ಏನು ತಮಗೆ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದಿಲ್ಲ ಒಂದು ರೀತಿಯ ರಣತಂತ್ರಗಳನ್ನ ರೂಪಿಸ್ತಾನೆ ಬರ್ತಿರುವಂತದ್ದು. ಎಐಸಿಸಿ ಏನು ಯಾವಾಗ ಸಚಿವ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರು ಅನುಮತಿ ಕೊಟ್ಟರು, ಆ ಬಳಿಕ ನಡೆದಂತ ಒಂದು ಘಟನೆಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು 3 ಬಾರಿ ಭೇಟಿ ಮಾಡಿರುವಂತದ್ದು. ಪ್ರಮುಖವಾಗಿ ತಾವು ಏನು 2.5 ವರ್ಷ ಅಧಿಕಾರವನ್ನ ಸಿಎಂ ಸಿದ್ದರಾಮಯ್ಯ ಪೂರೈಸಿದ್ದಾರೆ. ಹಾಗಾಗಿ ಮುಂದಿನ 2.5 ವರ್ಷ ಕಾಲ ತನಗೆ ಸಿಎಂ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು, ಆ ನಿಟ್ಟಿನಲ್ಲಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡ ಹೇರುವ ಕೆಲಸಗಳನ್ನ ಮಾಡ್ತಾನೆ ಬಂದಿರುವಂತದ್ದು. ಯಾಕಂದ್ರೆ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿತ್ತು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷನಾಗಿ ನನ್ನ ಅವಧಿಯಲ್ಲೇ ಒಂದು ಸರ್ಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ನನಗೆ ಒಂದು ಅಧಿಕಾರ ಬೇಕೇ ಬೇಕು ಅನ್ನೋ ಪಟ್ಟು ಇನ್ನು ಕೂಡ ಸಡಿಲಿಸಿಲ್ಲ. ಯಾಕಂದ್ರೆ ತಾವು ಕೂಲಿ ಮಾಡಿದ್ದೇವೆ, ಹಾಗಾಗಿ ನನಗೆ ಅವಕಾಶ ಮಾಡಿಕೊಡಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ವಾದ ಆಗಿರುವಂತದ್ದು. ಯಾಕಂದ್ರೆ ಈ ಸಿದ್ದರಾಮಯ್ಯ ಅವರು ಕೂಡ ಒಂದ್ ಕಡೆ ಪಟ್ಟು ಸಡಿಲಿಸ್ತಾ ಇಲ್ಲ, ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಸಡಿಲಿಸ್ತಾ ಇಲ್ಲ. ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಲವಾರು ಬಾರಿ ಕಸರತ್ತನ್ನ ಮಾಡಿಸ್ತಾನೆ ಇದ್ದಾರೆ, ಆದ್ರೆ ಭೇಟಿಗೆ ಕೂಡ ಅವಕಾಶ ಸಿಗ್ತಾ ಇಲ್ಲ. ಇನ್ನು ಉಳಿದಿರುವಂತದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರನೇ ಏನು ಅವರ ಒಂದು ಏನು ಮನವಿ ಇದೆ ಅಥವಾ ಅವರ ಏನು ಆಕಾಂಕ್ಷೆ ಇದೆ ಅದನ್ನ ಈಡೇರಿಸಿಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ. 3 ಬಾರಿ ಭೇಟಿ ಮಾಡಿದ್ದಾರೆ. ಜೊತೆಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ ತಮ್ಮ ಏನು ಸೈಲೆಂಟ್ ಆಗಿ, ಅಂದ್ರೆ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ನಾನು ಸಿಎಂ ಕುರ್ಚಿಗೆ ಹೇರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿದ್ದಾರೆ. ಇವತ್ತು ಕೂಡ ಖರ್ಗೆ ಅವ್ರ ಜೊತೆ HL ಏರ್ಪೋರ್ಟ್ಗೆ ತೆರಳಿದ ಸಂದರ್ಭದಲ್ಲಿ ತಮ್ಮ ಗನ್ಮ್ಯಾನ್ಗಳು ಮತ್ತು ತಮ್ಮ PA ಕೂಡ ಕಾರಿಂದ ಇಳಿಸಿ ಇಬ್ಬರು ಗೌಪ್ಯವಾಗಿ ಚರ್ಚೆ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಇನ್ನು ಕೂಡ ಎಷ್ಟು ಕಾಲ ಬೇಕಾಗುತ್ತೆ, ಯಾಕಂದ್ರೆ ಸಿಎಂ ಅವರು ಕೂಡ ದೆಹಲಿಗೆ ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಮಾತನ್ನ ಹೇಳ್ತಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ನಿಗೂಢವಾಗಿರುವಂತದ್ದು. ಆದ್ರೆ ಖರ್ಗೆ ಅವರನ್ನ ಪದೇ ಪದೇ ಭೇಟಿ ಮಾಡೋ ಮುಖಾಂತರ ಎಲ್ಲ ಒಂದ್ ಕಡೆ ತಮ್ಮ ಕುರ್ಚಿ ಒಂದು ಆಸೆ ಏನಿದೆ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ರಣತಂತ್ರಗಳನ್ನ ಮತ್ತೆ ಅವರಿಂದ ಸಲಹೆಗಳನ್ನ ಪಡೆದು ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಾಡ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ಮೊದಲನೇ ದೃಶ್ಯ ಮತ್ತು ಎರಡನೇ ದೃಶ್ಯ, ಒಟ್ಟು 2 ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಮೊದಲನೇ ದೃಶ್ಯ ಇರುವಂಥದ್ದು ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏರ್ಪೋರ್ಟ್ಗೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಕೂತ್ಕೊಂಡು ಏರ್ಪೋರ್ಟ್ವರೆಗೆ ಹೋಗಿ ಮಾತನಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಎರಡನೇ ದೃಶ್ಯಾವಳಿಗಳಲ್ಲಿ ಇವತ್ತಿನ ದೃಶ್ಯಾವಳಿಗಳದು. ಇವತ್ತೂ ಸಹ ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ತದನಂತರ ಅಲ್ಲಿಂದ HAL ವಿಮಾನ ನಿಲ್ದಾಣಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಗನ್ಮ್ಯಾನ್ಗಳಾಗಿರಲಿ PAಗಳಾಗಿರಲಿ ಎಲ್ಲರನ್ನೂ ಸಹ ಕೆಳಗಡೆ ಇಳಿಸಿ ಇಬ್ಬರು ನಾಯಕರುಗಳ ಕಾರ್ನಲ್ಲಿ ಹೋಗಿರುವಂಥದ್ದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.